ಬಂದಿತ್ತು ಕ್ವಾಲಿಟಿ ಅಂತೂ ಸೂಪರ್ ಬ್ಲೌಸ್. ಹಾಯ್ ನಮಸ್ತೆ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಬೆಳಗ್ಗೆ ಅಂದ್ರೂ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿ ಮತ್ತು 12 o'clock ಬಂತು. ಇವಾಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇವತ್ತಿನ ವಿಡಿಯೋ ಏನಂತಂದ್ರೆ, ಮನೆಯೊಳಗೆ ಯಾರೂ ಇಲ್ಲ. ಇವಾಗ ಅದಾರ, ಬಟ್ ಇವಾಗ ಮನೆಯೊಳಗಿದ್ರೂ ಇಲ್ಲಾರ್ದಂಗೆ ಸುಮ್ಮನೆ ಮಲ್ಕೊಂಡಿರ್ತಾರೆ. ಅವರು ನೈಟ್ ಡ್ಯೂಟಿಗೆ ಹೋಗಿ ಬಂದುಬಿಟ್ಟಾರೆ. ಹಾಗಾಗಿ ಫುಲ್ ಹಗಲೆಲ್ಲ ನಿದ್ದೆ ಮಾಡಿ ಮತ್ತು ಇವತ್ತೇನೋ ನೈಟ್ ಹೋಗ್ತಾರೋ ಏನು ಡೇ ಹೋಗ್ತಾರೋ ಗೊತ್ತಿಲ್ಲ ನಂಗೆ. ನನ್ನ ಮಗಳ ಜೊತೆ ಸಣ್ಣ ಮಗಳ ಜೊತೆ ನಂದು ಇವತ್ತು ದಿನಚರಿ ಹೆಂಗಿರ್ತೈತೆ ಅನ್ನೋದನ್ನು ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಮತ್ತು ಖುಷಿ ಅವ್ರ ಅಜ್ಜಿ ಇಬ್ಬರು ಯಲ್ಲಮ್ಮಗುಡ್ಡಕ್ಕೆ ಹೋಗ್ಯಾರ. ಹೋಗಿ ಬರೋ ತನಕ ನಮ್ಮ ದಿನಚರಿ ಹೆಂಗಿರ್ತೈತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೆ ನಾನು. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋರು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಫಸ್ಟ್ ನಂದು ಎದ್ದು ಕೂಡಲೇ ಮಾಡೋ ಕೆಲಸ ಅಂತಂದ್ರೆ, ಪಾಪು ಇವಾಗ ಹುಷಾರಿಲ್ಲಲ್ಲ, ಹಾಗಾಗಿ ಆಕೆಗೆ ಔಷಧ ಎಲ್ಲ ಹಾಕೋಕ್ಕೂ ಮುಂಚೆ ಮೂಗೆಲ್ಲ ಕಟ್ಟಿರ್ತೈತಲ್ಲ, ಮೂಗನ್ನು ಕ್ಲಿಯರ್ ಮಾಡ್ಬೇಕಂತಂದು ಅಂದ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಕಾಯ್ಸೋಕೆ ಇಟ್ಟಿದ್ದೆ ನಾನು. ಮತ್ತು ಅದು ಎಲ್ಲ ಆಕಿದ ಇವಾಗ ಸ್ನಾನ ಎಲ್ಲ ಮಾಡ್ಸೋಂಗಿಲ್ಲ, ಹಾಗಾಗಿ ಬಿಸಿನೀರೊಳಗೆ ಸ್ವಲ್ಪ ಮೈ ಒರೆಸ್ತೆ ನಾನು. ಹಾಗಾಗಿ ನೀರನ್ನ ಕಾಯ್ಸೋಕೆ ಇಟ್ಟಿದ್ದೆ. ಅದರೊಳಗೆ ಇದನ್ನು ಆಕಿದ ಮೂಗೆಲ್ಲ ಫುಲ್ ಕಟ್ಟಿರ್ತೈತಿ. ಹಾಗಾಗಿ ನಾನು ಮೂಗು ಕಟ್ಟಿದಾಗ ಇದನ್ನೆಲ್ಲ ಕ್ಲಿಯರ್ ಮಾಡೋಕೆ ಬರ್ತೈತಿ ಅಂದ್ಬಿಟ್ಟು ಇದನ್ನು ಇವಾಗ ಆರ್ಡ್ರ್ ಮಾಡಿದ್ರೆ, ಬ್ಲೆಂಕೆಟ್ ಒಳಗೇನೋ ಆರ್ಡ್ರ್ ಮಾಡಿದ್ರೆ. ಹಾಗಾಗಿ ಇದರಿಂದ ನಾನು ಕ್ಲೀನ್ ಮಾಡ್ತೀನಿ ಮತ್ತು ಆರಾಮಾಗಿ ಕ್ಲೀನ್ ಮಾಡ್ಬೋದು. ಇದು ಭಾಳ ಅಂದ್ರೆ ಭಾಳ ಯೂಸ್ ಆಗಿತ್ತು ನನಗೆ ಹೇಳ್ಬೇಕಂತಂದ್ರೆ. ಏನು ಮೂಗು ಕಟ್ಟಿರ್ತೈತಲ್ಲ ಫುಲ್ಲಾಗಿ, ಇದರಿಂದ ನಾನು ಸಕ್ ಮಾಡಿದ ಕೂಡಲೇ ಫುಲ್ ಸಕ್ ಮಾಡೋದಂತಂದ್ರೆ ಏನು, ಅದನ್ನು ಜಸ್ಟ್ ಒತ್ತಿ ಹಿಡಿದ್ರೆ ತಾನೇ ಬಂದುಬಿಡ್ತೈತೆ. ಹಾಗಾಗಿ ಅದರಿಂದ ಭಾಳ ಈಸಿ ಆಗೈತೆ ನನಗೆ. ಭಾಳ ಅಂದ್ರೆ ಭಾಳ ಹೆಲ್ಪ್ಫುಲ್ ಆಗೈತೆ ಇದು ಹೇಳ್ಬೇಕಂತಂದ್ರೆ. ಇದನ್ನು ಭಾಳ ಹೈಜಿನಿಕ್ಕಾಗಿ ಇಟ್ಕೋಬೇಕು ನಾವು. ಮೇಯ್ನಾಗಿ ಹೇಳ್ಬೇಕಂತಂದ್ರೆ ಇದನ್ನು ಬಿಸಿನೀರೊಳಗೆ ಡೈಲಿ ಆಕಿಗೆ ಅದನ್ನು ಒಂದು ಸಾರಿ ತೆಗೆದ್ನಿ ಅಂತಂದ್ರೆ ಮತ್ತು ಇನ್ನೊಂದು ಸಾರಿ ವಾಶ್ ಮಾಡಿಬಿಟ್ಟಿರ್ತೇನೆ ನಾನು. ನೀಟಾಗಿ ವಾಶ್ ಮಾಡಿ ನೀಟಾಗಿ ಅದನ್ನು ಕ್ಯಾಪ್ ಹಾಕಿ ಇಟ್ಕೋಬೇಕು. ಆಮೇಲೆ ಫ್ರೆಂಡ್ಸ್, ಇನ್ನು ಜಾನು ಹುಟ್ಟಿದ ಮೇಲೆ ಅಂತೂ ನಾನು ಫುಲ್ ಬ್ಯುಸಿಯಾಗಿಬಿಟ್ಟೇನೆ ಹೇಳ್ಬೇಕಂದ್ರೆ. ಪಾಪ ಜಾನು ಹುಟ್ಟಿದ ಮೇಲೆ ಖುಷಿ ಕಡೆಯೂ ನನಗಷ್ಟು ಜಾಸ್ತಿ ಟೈಮ್ ಕೊಡೋಕ್ಕಾಗತ್ತಿಲ್ಲ ನನಗೆ. ನೀವು ನೋಡ್ತಿರ್ತೀರಲ್ಲ ವಿಡಿಯೋ ಒಳಗೆ, ಜಾಸ್ತಿ ಬರೀ ಜಾನು ಜೊತೆನೇ ಟೈಮ್ ಸ್ಪೆಂಡ್ ಮಾಡತ್ತೀನಿ ನಾನು. ಜಾನುನ ಕರ್ಕೊಳ್ಳೋದು. ಖುಷಿ ಅಂತೂ ಇವಾಗ ಅವ್ರ ಅಜ್ಜಿ ಕಡೆನೇ ಜಾಸ್ತಿ ಅಟ್ಯಾಚ್ಮೆಂಟ್. ಅಂದ್ರೆ ಅವ್ರ ಅಜ್ಜಿ ಕಡೆನೇ ಇರ್ತಾಳೆ, ಅವ್ರ ಅಜ್ಜಿ ಕಡೆನೇ ಮಲ್ಕೋತಾಳೆ, ಅವ್ರ ಅಜ್ಜಿ ಕಡೆನೇ ಉಣಿಸ್ಕೋತಾಳೆ. A to Z ಅವ್ರ ಅಜ್ಜಿನ ಮಾಡತ್ತಾರೆ ಹೇಳ್ಬೇಕಂತಂದ್ರೆ. ನಾನಂತೂ ಬರೀ 3 ಹೊತ್ತು ಜಾನಂದ ಈಗ ಬರೀ ಕೆಲಸ ಮಾಡೋದಾಗೈತಿ. ಮತ್ತು ಅದು ಅಲ್ದಾಕಿ ಸ್ವಲ್ಪ ಹುಷಾರನು ತಪ್ಪಿತ್ತಲ್ಲ, ಆವಾಗಿಂದ ಖುಷಿ ಸ್ವಲ್ಪ ದೂರ ಇರ್ತಾಳೆ, ನಾನು ದೂರ ಇಡ್ತೀನಿ ಖುಷಿನೇ. ಯಾಕಂತಂದ್ರೆ ಆಕೆ ಸ್ಕೂಲಿಗೆಲ್ಲ ಹೋಗಿ ಬಂದಿರ್ತಾಳಲ್ಲ, ಆಕೆ ನೆಗಡಿ ಸ್ವಲ್ಪ ಕೆಮ್ಮು ಐತಿ. ಹಾಗಾಗಿ ಆಕೆನ ಸ್ವಲ್ಪ ದೂರ ಇಡತ್ತೀನಿ ನಾನು. ದೂರ ಇಡೋದ್ರಿಂದ ಸ್ವಲ್ಪ ನನಗೂ ಬೇಜಾರು ಅನಿಸ್ತಿರ್ತೈತಿ. ಅವರಿಬ್ಬರು ಆಟ ಆಡ್ಕೊಂಡಿರ್ತಾರೆ. ಖುಷಿ ನೋಡಿದರೆ ಆಕೆಗೆ ಮುತ್ತು ಕೊಡೋದು, ಸ್ವಲ್ಪ ಆಕೆ ಜೊತೆ ಕೈ ಹಿಡಿಯೋದು, ಕಾಲು ಹಿಡಿಯೋದು ಎಲ್ಲ ಮಾಡ್ತಿರ್ತಾಳೆ. ಅದನ್ನೆಲ್ಲ ಬಿಡ್ಸೋಕೆ ಒಂಥರ ಅನಿಸ್ತಿರ್ತೈತಿ. ಮುಟ್ಬೇಡ ಅನ್ನೋಕೆ ಒಂಥರ ಬೇಜಾರು ಅನಿಸ್ತಿರ್ತೈತಿ ನನಗೂ. ಏನೂ ಮಾಡೋಕ್ಕಾಗಿಲ್ಲ. ಆದರೆ ಮತ್ತು ಅಕ್ಕಿಗೆ ಬರೋದು ಬರೋದು ಅದು ಕಂಟಿನ್ಯೂ ಆಕೋತ ಹೋಗ್ತೈತಲ್ಲ. ಹಾಗಾಗಿ ಆದಷ್ಟು ನಾವು ಕೇರ್ ತೊಗೊಂಡ್ರೆ ಜಲ್ದಿನ ಕಡಿಮೆ ಆಗ್ತೈತಿ. ಈಕಿಗೂ ಕಡಿಮೆ ಆಗ್ತದೆ, ಆಕಿಗೂ ಕಡಿಮೆ ಆಗ್ತೈತೆ. ಇವಕ್ಕೆ ಸಣ್ಣ ಪಾಪುಗಳು ಅಂದ ಕೂಡಲೇ ಜಲ್ದಿನ ಇನ್ಫೆಕ್ಷನ್ ಆಗ್ತಿರ್ತೈತಿ. ಹಾಗಾಗಿ ಆದಷ್ಟು ಜಾನುವಾರು ಕಡೆನ ನಾನು ಜಾಸ್ತಿ ಕೇರ್ ತೊಗೊಳತ್ತೀನಿ. ಇನ್ನು ನಾನು ಟಿಫಿನ್ ಮಾಡಿದ್ದಿಲ್ಲ ಹೇಳ್ಬೇಕಂತಂದ್ರೆ. ನಾನು ಟಿಫಿನ್ ಮಾಡೋಕೆ ಹೋಗೋ ಅಷ್ಟೊತ್ತಿಗೆ ಅಳೋದು, ಇಲ್ಲ ಅಂತಂದ್ರೆ ಸೂ ಮಾಡೋದು ಮಾಡಿಬಿಡ್ತಾಳೆ. ಇವಾಗ ನಾನು ಟಿಫಿನ್ ಮಾಡೋಕೆ ಹೊಂಟಿದ್ದೆ, ನಾನು ಹೋಗೋ ಅಷ್ಟೊತ್ತಿಗೆ ಈಗ ಸೂ ಮಾಡಿಬಿಟ್ಲ. ಹಾಗಾಗಿ ಫಸ್ಟ್ ಈಕಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿಸಿ, ಆಮೇಲೆ ಈಗಿನ ಫುಲ್ ಪೌಡ್ರ್ ಎಲ್ಲ ಹಾಕಿ ಮುಗಿಸಿ, ಆಮೇಲೆ ನಾನು ಊಟ ಟಿಫಿನ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಫಸ್ಟ್ ಈಕಿದ ಮಾಡತ್ತೀನಿ. ಹಿಂಗಾಗ್ತೈತಿ ಮನೆಯೊಳಗೆ ಯಾರು ಇರಲಿಲ್ಲ ಅಂತಂದ್ರೆ. ಮಮ್ಮಿ ಇದ್ಲಂತಂದ್ರೆ ಮಮ್ಮಿ ಈಕಿನ ಕರ್ಕೋತಾಳೆ. ನಾನು ಏನಾದರೂ ನನ್ನ ಕೆಲಸ ಇದ್ರೆ ನಾನು ಮಾಡ್ಕೋದಿರ್ತೀನಿ. ಮತ್ತು ಈಕಿದ ಬಟ್ಟೆ ಸ್ವಲ್ಪ ಏನಾದರೂ ಮಡಚಿಡೋದು, ಈಕಿ ಬಟ್ಟೆ ಎಲ್ಲ ನೀಟಾಗಿ ಇಟ್ಕೊಳ್ಳೋದು, ಅದೆಲ್ಲ ಏನಿರ್ತೈತಲ್ಲ ಅದನ್ನೆಲ್ಲ ನಾನು ಮಾಡ್ಕೋತೀನಿ. ಒಂದು ಸಾರಿ ಮಮ್ಮಿ ಡ್ರೆಸ್ ಚೇಂಜ್ ಮಾಡ್ತಾರೆ, ಇನ್ನೊಂದು ಸಾರಿ ನಾನು ಮಾಡ್ತೀನಿ. ಹೆಚ್ಚಿಗೆ ಅಂತಂದ್ರೆ ನಾನು ಮಾಡ್ತೀನಿ. ಖುಷಿ ಈಕಿನ ಏನು ಮುಟ್ಟಿಸಿನೇ ಕೊಡೋಂಗಿಲ್ಲ. ನನಗೆ ಹಾಕ್ಬಾ ಒಂಥರ ಫುಲ್ ಏನಂತಂದ್ರೆ ಆಕಿಗೆ ಈಕಿ ಜೊತೆನೇ ಇರಾಕತ್ರ ಅವ್ರ ಅಜ್ಜಿ ಜಾಸ್ತಿ. ನನ್ನ ಗುಡಿ ಯಾರೂ ಇಲ್ಲ ಅಂತಂದು ಭಾಳ ಹರ್ಟ್ ಮಾಡ್ಕೊಂಡ್ಬಿಡ್ತಾಳೆ. ಹಾಗಾಗಿ ಅವ್ರ ಅಜ್ಜಿ ಜಾಸ್ತಿ ಆಕಿ ಜೊತೆನೇ ಇರ್ತಾರೆ, ನಾನು ಆಕಿ ಜೊತೆ ಇರ್ತೀನಿ. ಹಿಂಗೆ ಮಾಡ್ಕೊಂಡ್ಬಿಟ್ಟೆ ನಾವು ಇವಾಗ. ಇನ್ನು ಜಾನುಗೆ ಸ್ವಲ್ಪ ಜಲ್ದಿನ ಹುಷಾರಾಗಲಿಲ್ಲ. ಹಾಗಾಗಿ ಹೋಮ್ ರೆಮಿಡಿ ಎಲ್ಲ ಮಾಡಿದರೆ ಆಯ್ತು ಅಂದ್ಬಿಟ್ಟು ನಾನು ಅಜ್ಜಿನ ಕೇಳಿದೆ. ನಮ್ಮ ಅಜ್ಜಿ ಹೇಳಿದ್ರು ನನಗೆ. ಅಜ್ಜಿ ಮಮ್ಮಿ ಎಲ್ಲರೂ ಹೇಳ್ತಾರೆ, ಬಟ್ ಹೇಳಿದ ಕೂಡಲೇ ಆ ಥರ ಎಲ್ಲ ಮಾಡೋಕೆ ನನಗೆ ಒಂಥರ ಭಯ ಅನಿಸಿರ್ತೈತಿ. ಯಾಕಂತಂದ್ರೆ ಅವು ಸಣ್ಣ ಪಾಪು ಅಲ್ಲ, ಅವಕ್ಕೆ ಏನಾಗ್ತಿರ್ತೈತೆ ಅನ್ನೋದು ನಮ್ಗೆ ಅಷ್ಟು ಗೊತ್ತಿರಂಗಿಲ್ಲ. ಹಾಗಾಗಿ ಏನು ಡಾಕ್ಟ್ರ್ ಹೇಳ್ತಾರಲ್ಲ ಅದನ್ನ ಫಾಲೋ ಮಾಡಬೇಕಂತ ಅದನ್ನ ಫಾಲೋ ಮಾಡಿದ್ದೆ ನಾನು. ಫ್ರೆಂಡ್ಸ್, ಇನ್ನು ನೋಡ್ಬೋದಿಲ್ಲ ನಾನು 1-2 ಬೆಳ್ಳುಳ್ಳಿ, ಅದಾದಮೇಲೆ ತುಳಸಿ
ತುಳಸಿ ಎಲೆ ಮತ್ತು ಅರಿಶಿನ ತೊಗೊಂಡೆ ನಾನು. ಯಾಕಂತಂದ್ರೆ ಡಾಕ್ಟ್ರ್ ಕೊಟ್ಟ ಔಷಧಿ ಅಷ್ಟು ಬೇಗ ಈಗೀಗ ಕ್ಯೂರ್ ಆಗಲಿಲ್ಲ. ಹಾಗಾಗಿ ನಾನು ಹೋಮ್ ರೆಮಿಡಿ ಏನಾದರೂ ಮಾಡಿ ಹಾಕಿದ್ರೆ ಆಯ್ತು ಅಂದ್ಬಿಟ್ಟು ಹೋಮ್ ರೆಮಿಡಿನ ಟ್ರೈ ಮಾಡತ್ತೀನಿ. ನೋಡ್ಬೋದಿಲ್ಲ ಅದ್ರ ರಸ ತೆಗೆದುಬಿಟ್ಟು ಸ್ವಲ್ಪ ಒಂದು 2-3 ಹನಿ ಆಗುವಷ್ಟಾದರೂ ಅದ್ರ ರಸ ಬರ್ತೈತಲ್ಲ ಅದನ್ನು ತೆಗೆದುಬಿಟ್ಟು ಪಾಪು ಕುಡಿಸೋದ್ರಿಂದ ಅಗದಿ ಬೇಗ ಆರಾಮಾಗ್ತೈತಿ. ಫಸ್ಟ್ ನಾನು ಈ ಥರ ಕುಡಿಸ್ಬೇಕಾದ್ರೆ ಸಣ್ಣ ಪಾಪು ಐತಲ್ಲ ಅಂತಂದ್ಬಿಟ್ಟು ಹೆದರಿ ಕುಡಿಸಿರ್ಲಿಲ್ಲ ನಾನು. ಆಮೇಲೆ 1-2 ದಿನ ಆದಮೇಲೆ ಅದು ಕಡಿಮೆ ಆಗಲಿಲ್ಲಲ್ಲ, ಆವಾಗ ಏನು ಮಾಡೋಕ್ಕಾಗಂಗಿಲ್ಲ ಅಂದ್ಬಿಟ್ಟು ನಾನು ಕುಡಿಸಿದೆ. ನಾನು ಹಂಗೆ ಟೈಮ್ ನೋಡೇನೇ ಇಲ್ಲ, ಪಾಪು ಜೊತೆ ಆಟ ಆಡ್ಕೊಂಡು ಕುಂತೇನೆ. ಆಟ ಆಡ್ಕೊಂಡು ಕುಂದ್ರೋ ಅಷ್ಟೊತ್ತಿಗೆ 1 ಗಂಟೆ ಆಗಿದೆ. ಆದರೆ ನೀವು ಅವ್ರನ್ನೂ ಕೆಲ್ಸಕ್ಕೆ ಹೋಗ್ತಾರಲ್ಲ, ಹಾಗಾಗಿ ಅವ್ರನ್ನೂ ಎಬ್ಬಿಸ್ಬಿಟ್ಟು ಸ್ವಲ್ಪ ಪಾಪುನ ಕರ್ಕೊಳಕ್ಕೆ ಕೊಟ್ಟು ಸ್ವಲ್ಪ ನಾನು ಏನಾದರೂ ಊಟಕ್ಕೂ ಆಯ್ತು ಟಿಫಿನ್ಗೂ ಆಯ್ತು ಎಲ್ಲನೂ ಒಂದು ಸಾರಿ ಮಾಡ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ಪಲಾವ್ ಇಲ್ಲ ಟೊಮೆಟೊ ಬಾತ್ ಥರ ಏನಾದರೂ ಮಾಡ್ಕೊಳತ್ತೆ ನಾನು. ಒಟ್ಟು ರೈಸ್ ಏನಾದರೂ ಮಾಡ್ಕೊಂಡ್ರೆ ಜಲ್ದಿ ಆಗಿಬಿಡ್ತೈತಿ. ಇಲ್ಲ ಅಂತಂದ್ರೆ ಚಪಾತಿ ಎಲ್ಲ ಮಾಡ್ಕೊಂಡ್ರೆ ಮತ್ತು ಪಲ್ಯ ಎಲ್ಲ ಮಾಡಬೇಕಾ, ಹಾಗಾಗಿ ಆದಷ್ಟು ಜಲ್ದಿ ಆಗೋದನ್ನು ನಾನು ಏನಾದರೂ ಚೂಸ್ ಮಾಡ್ಕೋತೀನಿ. ನೀವು ಅವ್ರಿಗೂ ಅಷ್ಟೇ ಟಿಫಿನ್ ಅವ್ರಿಗೆ ಡಬ್ಬಿ ಕಟ್ಟಾಕ್ನೂ ಆಗ್ತೈತಿ, ಇಲ್ಲ ಅಂತಂದ್ರೆ ಅವ್ರಿಗೂ ತಿಂದು ಹೋಗಾಕಾಗ್ತೈತಿ ಅಂದ್ಬಿಟ್ಟು ನಾನು ಟೊಮೆಟೊ ಬಾತ್ ಥರ ಮಾಡತ್ತೇನೆ. ನೋಡ್ಬೋದು ಇಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬಂದೈತಿ. ನಾನಂತೂ ಈಗ ಫುಲ್ ರೆಡ್ ಕಲರ್ದ ಮಾಡ್ಕೊಳತ್ತೀನಿ. ಯಾಕಂತಂದ್ರೆ ಹಸಿ ಖಾರ ಏನೂ ನಾನು ತಿನ್ನಂಗಿಲ್ಲಲ್ಲ, ಹಾಗಾಗಿ ರೆಡ್ ಕಲರ್ದ ಮಾಡ್ಕೊಳತ್ತೀನಿ. ನಾ ಏನು ಮಾಡ್ತೀನಿ ಅದನ್ನ ಇವರು ಇಷ್ಟಪಡ್ತಾರೆ. ಇಲ್ಲ ಅಂತಂದ್ರೆ ಅವ್ರಿಗೊಂದು ಸಪ್ರೇಟ್ ನನಗೊಂದು ಸಪ್ರೇಟ್ ಅಂತಂದ್ರೆ ಪಾಪುನ ಕರ್ಕೊಳಕ್ಕೆ ಮತ್ತು ಅವ್ರು ಕೂಡ್ಬೇಕು, ಅವ್ರಿಗೆ ಕೂಡಕ್ಕೆ ಆಗಂಗಿಲ್ಲಲ್ಲ, ಹಾಗಾಗಿ ಏನು ಹಾಕಿರ್ತೋ ಅದನ್ನ ಮಾಡಿಬಿಡ್ನಿ ನಾನು ತಿಂತೇನೆ ಅಂತಾರೆ. ಇವತ್ತು ನೋಡಿದ್ರೆ ಊಟ ಬೇಡ ನಾನು ಹೋಗ್ತೀನಿ, ಹಂಗೆ ನನ್ನ ಟೈಮ್ ಭಾಳ ಆಗೈತೆ ಅಂದ್ರೆ ಆದ್ರೂ ಇವರೇ ಜಾನನ್ ಮಲಗಿಸಿದ್ರೆ ಇನ್ನು ಅವ್ರು ನೋಡಿದ್ರೆ ಇವಾಗ ಡಬ್ಬಿ ಕಟ್ಕೊಂಡು ಹೋಗಂಗಿಲ್ಲ ಅಂತ ಹೇಳ್ಯಾರ, ಊಟ ಮಾಡೋಂಗಿಲ್ಲ ನಾನು ಹಂಗೆ ಹೋಗ್ತೇನೆ ಅಂತ ಹೇಳ್ಯಾರ. ಇವಾಗ ಬಂದು ಕೂಡಲೇ ನೋಡ್ರಿ ನೀವು ಊಟ ಮಾಡಕ್ಕೆ ಕುಂದಿರ್ತಾರೆ ಅವ್ರಿಗೆ. ಒಟ್ಟು ಬಿಡ ಹಂಗೆ ಹೇಳಿರ್ತಾರೆ. ಮತ್ತು ರೆಡಿ ಆದ ಕೂಡಲೇ ಅದ್ರಾಗೂ ಪಲಾವ್ ಅಂದ್ರೆ ಭಾಳ ಇಷ್ಟ ಅವ್ರಿಗೆ. ಪಲಾವ್ ವಾಸನೆ ಹೋದ ಕೂಡಲೇ ನಾನು ಊಟ ಮಾಡ್ತೇನೆ ಅಂತ ಬಂದುಬಿಡ್ತಾರೆ ನೋಡು ಅಂತ ಬೇಕಿದ್ರೆ ನೀವು. ಜಾನು ನೋಡ್ರಿ ಮಲ್ಕೊಂಡಾರ. ಇನ್ನು ನನಗಂತರೂ ಬೆಳಗ್ಗೆ ಟೈಮ್ 12:15 ಪೌನೆ 1 ಗಂಟೆ ಆಗಕ್ಕೆ ಬಂತ. ಇನ್ನೂ ಆದ್ರೂ ನಾನು ಬೆಳಗ್ಗೆ ಸ್ವಲ್ಪ ಇದನ್ನು ಕುಡಿದಿದ್ದೆ, ಗಂಜಿ ಅದು ಕುಡಿದಿದ್ದೆ. ಅದಾದಮೇಲೆ ಏನು ಕುಡಿಯೋಕ್ಕೂ ಹೋಗಿಲ್ಲ, ಏನು ತಿನ್ನೋಕ್ಕೂ ಹೋಗಿಲ್ಲ. ಇನ್ನು ಪಲಾವ್ ಮಾಡಿರಲ್ಲ, ಬಿಸಿ ಬಿಸಿ ಪಲಾವ್ ತಿನ್ಬೇಕೀಗ. ಇನ್ನು ಅವ್ರಿಗೆ ಊಟ ಮಾಡಬೇಕಾದ್ರೆ ಚಹಾ ಅಂದ್ರೆ ಭಾಳ ಇಷ್ಟ ಆಗ್ತೈತಿ, ಹಾಗಾಗಿ ಚಹಾ ಮಾಡತ್ತೀನಿ ಅವ್ರಿಗೆ. ಹಾಲಿನೊಳಗೆ ಚಹಾ ಮಾಡಿಕೊಡ್ತೀನಿ, ನೀರಿನೊಳಗಿನ ಚಹಾ ಕುಡಿಯೋಂಗಿಲ್ಲ ಅವರು, ಹಾಗಾಗಿ ಹಾಲೊಳಗಿನ ಚಹಾ ಮಾಡಿಕೊಡ್ಬೇಕು ಅವರಿಗೆ. ಹಾಲೊಳಗೆ ಚಹಾ ಮಾಡಿಕೊಡತ್ತೀನಿ. ಆ ಕಡೆ ಅವ್ರಿಗೊಂದು ಕಪ್ ನನಗೊಂದು ಕಪ್. ನಾನೀಗ ಜಾಸ್ತಿ ಚಹಾನ ಕುಡಿಯೋದು ಬಿಟ್ಬಿಟ್ಟೇನಿ. ಹೆಂಗಂತಂದ್ರೆ ಎಲ್ಲ ಸ್ವೀಟ್ಸ್ ತಿನ್ನೋದಾಗ್ತೈತಿ, ಹಾಗಾಗಿ ಮತ್ತು ಅದ್ರ ಜೊತೆ ಚಹಾ ಅಂತಂದ್ರೆ ಒಂಥರ ಚಹಾ ಕುಡಿಯೋಕೆ ಮನಸ್ಸು ಬರೋಂಗಿಲ್ಲ, ಹಾಗಾಗಿ ನಾನು ಚಹಾ ಕುಡಿಯೋದು ಬಿಟ್ಟೇನಿ. ಯಾವಾಗಾದರೂ ನಂಗೆ ಬೇಕಂತಂದ್ರೆ ಹಾಲೊಳಗೆ ಸ್ವಲ್ಪ ಕಾಫಿ ಪೌಡ್ರ್ ಮತ್ತು ಸಕ್ಕರೆನ ಹಾಕ್ಕೊಂಡು ಕಾಫಿ ಕುಡಿತೇನೆ ನಾನು. ಇನ್ನು ನೋಡ್ಬೋದಿಲ್ಲ ರೈಸ್ ಕೂಡ ರೆಡಿ ಆಯ್ತು. ರೈಸ್ ಆದಷ್ಟು ಜಲ್ದಿನ ರೆಡಿ ಆಗ್ತೈತಿದೆ. ಯಾಕಂತಂದ್ರೆ ಒಂದು ಕುಕ್ಕರೊಳಗೆ ಇಟ್ಟಿವಿ ಅಂದ ಕೂಡಲೇ ಒಂದು 2-3 ಸೀಟಿ ಒಳಗೆ ಅಂತಂದ್ರೆ ರೈಸ್ ರೆಡಿ ಆಗಿಬಿಡ್ತದೆ. ಬಟ್ ಅವ್ರು ಏನೋ ಲೇಟ್ ಆಗ್ತೈತಿ ಅಂತಂದು ಅಂದ್ಕೊಂಡ್ಬಿಟ್ಟು ಊಟನ ಒಲ್ಲೆ ಅಂದ್ಬಿಡ್ತಾರೆ. ಬಟ್ ಅವ್ರಿಗೇನು ಒಂಚೂರೂ ಲೇಟ್ ಆಗಂಗಿಲ್ಲ, ಒಂಚೂರೂ ಹೆಚ್ಚು ಕಡಿಮೆ ಆಗಂಗಿಲ್ಲ. ಅಷ್ಟು ಬೇಗ ರೆಡಿ ಆಗ್ಬೇಕು ಅವ್ರಿಗೆ, ಬೇಗ ತಿಂದು ಬೇಗ ಹೋಗ್ಬೇಕು ಅವ್ರಿಗೆ. ನೀನು ಅಷ್ಟು ಇದನ್ನು ಮಾಡ್ತೀವಲ್ಲೇ ಊಟ. ಆವಾಗಲೇ ಹೇಳಿದ್ನಲ್ಲ ನಾನು, ಅವರು ಊಟ ಒಲ್ಲೆ ಅಂತ ಹೇಳಿದವರು ವಾಪಸ್ ಊಟ ಮಾಡ್ತಾರೆ ಇವಾಗ ಅಂತಂದು. ನೋಡ್ರಿ ಇಲ್ಲೇ ಹಾಕೊಂಡು ಬಂದೇ ಬಿಟ್ರೆ. ಅವರಿಗೆ ಚಹಾ ಮತ್ತು ಈ ಥರ ಪಲಾವ್ ಏನಾದರೂ ಬಿಸಿ ಬಿಸಿಯಾಗಿ ಮಾಡಿಕೊಟ್ರೆ ಭಾಳ ಇಷ್ಟ ಆಗ್ತೈತಿ. ಹಾಗಾಗಿ ಇಬ್ಬರು ಕೂಡ ತಿಂದೀವಿ. ತಿಂದಾದ್ಮೇಲೆ ಒಂದು ಸ್ವಲ್ಪ ಅವ್ರಿಗೆ ಏನಾದರೂ ಕಾಡಿಸ್ತಿರ್ತೇನೆ ನಾನು. ಹೆಂಗೆ ಕಾಣತ್ತೀನಿ ನೋಡು ಅಂಕಲ್ ಬರ್ಲಿ. ನಾಷ್ಟ ಇವಾಗ ನಾಷ್ಟ ಮಾಡಿದ್ವಿ. ಮಾಡಿದಾದ್ಮೇಲೆ ಅವ್ರು ಹೋದ್ರೆ ಅವ್ರು ಹೋಗೋ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದ ಬಿಟ್ಲ. ಒಂಚೂರು ಲೇಟ್ ಆಗಂಗಿಲ್ಲ ನೋಡ್ರಿ, ಎದ್ದ ಬಿಡ್ಲಕ್ಕಿ. ಲೈಟ್ ಬರ ಹೋಗ್ಯಾವ, ಏನು ನೀಟಾಗಿ ಕಾಣಿಸಂಗೇನೆ ಇಲ್ಲ ನೋಡ್ರಿ. ಇಲ್ಲದ್ದ ಏಮ್ಮ ಜಾನು ಇನ್ನೇನಿಲ್ಲ, ಆಕಿನ ಕರ್ಕೊಂಡು ಸ್ವಲ್ಪ ಆರಾಮ್ ರೆಸ್ಟ್ ಮಾಡ್ತೇನೆ ನಾನು. ಯಾಕೋ ಬೆಳಗ್ಗೆಯಿಂದ ಎದ್ದು ಕುಂತಾಕಿ ಇನ್ನೂ ಆದ್ರೂ ಸ್ವಲ್ಪ ಮಲ್ಕೊಂಡೇ ಇಲ್ಲ, ಹಾಗಾಗಿ ಮಲ್ಕೊಂಡ್ಬಿಡ್ತೇನೆ ನಾನು ಆಕಿನ ಕರ್ಕೊಂಡು. ನೋಡ್ರಿ ಇಲ್ಲೇ ಮಲ್ಕೋಬೇಕಂತಂದು ಬಂದು ಆರಾಮಾಗಿ ರಗ್ಗೆಲ್ಲ ತೊಗೊಂಡು ಮಲ್ಕೊಳಕಂತಂದ್ರೆ ಈಕಿನ ದಿನ ಬರವಲ್ದು. ಓಯ್ ಚಿಕ್ ಚಿಕ್ ಚಿಕ್
ನಕ್ಕೊಂದು ಆರಾಮಾಗಿ ಆ ಕಡೆ ಈ ಕಡೆ ನೋಡ್ಕೊಂಡು ಕುಂತ್ಬಿಟ್ಟಾಳ. ನನಗಂತೂ ಸಿಕ್ಕಾಪಟ್ಟೆ ನಿದ್ದೆ ಬರತೈತಿ. ಸ್ವಲ್ಪ ಥಂಡಿ ಇರ್ತೈತಲ್ಲ, ಹಾಗಾಗಿ ಬೆಚ್ಚಗೆ ಹೊಚ್ಕೊಂಡು ಮಲ್ಕೋಬೇಕು ಅನ್ನಿಸ್ತದೆ. ಅದ್ರಾಗ ಇವಾಗ ಸ್ವಲ್ಪ ಇನ್ನೂ ಭಾಳ ದಿನ ಆಗಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಬೆನ್ನೆಲ್ಲ ನೋವ್ತಿರ್ತೈತಿ. ಹಾಗಾಗಿ ಮಲ್ಕೋಬೇಕಂತಂದ್ರೆ ಮಲ್ಗಿಸೆ ಕೊಡೋಂಗಿಲ್ಲ. ಇನ್ನೇನು ಖುಷಿ ಅದು ಬಂದುಬಿಡ್ತಾರೆ. ಖುಷಿ ಬಂದ್ಲಂದ್ರೆ ಗೊತ್ತಲ್ಲ, ಆಕಿ ಗದ್ಲಕ್ಕೆ ನಂಗೆ ನಿದ್ದಿನೇ ಬರೋಂಗಿಲ್ಲ. ಹೇಳ್ಬೇಕಂತಂದ್ರೆ ಆಕಿ ಜೊತೆನ ಕುಂದ್ರಬೇಕು ಅನ್ನಿಸ್ತದ. ಓಯ್ ಜಾನು, ಜಾನು, ಹಿಂಗೆಷ್ಟೋ ಅಲ್ಲಾಡಿಸಿದೆ, ಕುಂತ್ಕೊಂಡು ಅಲ್ಲಾಡಿಸಿದ್ನಿ, ಮಲ್ಕೊಲೇ ಇಲ್ಲ. ಹಾಗಾಗಿ ಮತ್ತು ಈ ಥರ ಮಲ್ಕೊಂಡು ಬೆನ್ನು ನೋವಾಗತ್ತೆ. ಹಾಗಾಗಿ ಈ ಥರ ಮಲ್ಕೊಂಡು ಬಿಟ್ಟು ಅಲ್ಲಾಡ್ಸಿದ್ರೆ ಆಯ್ತು ಅಂತಂದರೆ ಎಷ್ಟೊತ್ತಿಂದನೂ ಅಲ್ಲಾಡ್ಸತ್ತೀನಿ, ಇನ್ನೂ ಆದರೂ ಮಲ್ಕೊಳತ್ತನೇ ಇಲ್ಲ ಆಕೆ. ಫ್ರೆಂಡ್ಸ್, ನಾನು ರೀಸೆಂಟಾಗಿ ಒಂದು ಸಾರಿನ ಆರ್ಡರ್ ಮಾಡಿದ್ದೆ. ಆ ಸಾರಿ ಎಷ್ಟು ಚಂದ ಬಂದೈತೆ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ಅಷ್ಟು ಚೆನ್ನಾಗಿ ಬಂದೈತೆ ಹೇಳ್ಬೇಕಂತಂದ್ರೆ. ಇದನ್ನ ರೀಸೆಂಟಾಗಿ ಮಧುಗೌಡ ಅವರ ರೀಲ್ಸ್ ಒಳಗೆ ಉಟ್ಕೊಂಡಿದ್ರೆ ನಾನು ನೋಡಿದ್ದೆ. ಹಾಗಾಗಿ ಅಲ್ಲೇ ಇಷ್ಟಪಟ್ಟಿದ್ದೆ, ನಾನು ತೊಗೋಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಈ ಸಾರಿನ ತೊಗೊಂಡೆ, ನೋಡ್ಬೋದಿದೆ. ಹಾಕೊಂಡಾಗಂತೂ ಮಸ್ತ್ ಕಾಣಿಸ್ತೈತೆ ಹೇಳ್ಬೇಕಂತಂದ್ರೆ. ಜಾನು ನೋಡಲಿ, ಫುಲ್ ಈ ಥರ ವರ್ಕ್ ಕೊಟ್ಟಾರೆ. ಫುಲ್ ಈ ಥರ ಮಿರರ್ ವರ್ಕ್ ಐತಿ. ಹೇಳ್ಬೇಕಂತಂದ್ರೆ ಇದು ಮಿರರ್ ಅಲ್ಲ, ಇದು ಪ್ಲಾಸ್ಟಿಕ್ದೇನೋ ಇರ್ತದಲ್ಲ, ಅದಿದು ಬೆಂಡ ಕೂಡ ಆಗ್ತೈತಿ. ಏನು ಚುಚ್ಚಂಗಿಲ್ಲ, ಏನೂ ಇಲ್ಲ. ಪಾಪುಗಳನ್ನೆಲ್ಲ ಎತ್ಕೊಂಡಾಗ ಆರಾಮಾಗಿ ವೇರ್ ಮಾಡ್ಬೋದು. ಮತ್ತು ಇದ್ರ ಬ್ಲೌಸ್ ಪೀಸ್ನೂ ಅಷ್ಟೇ ಭಾಳ ಚಂದ ಬಂದೈತಿ. ಮತ್ತು ಕ್ವಾಲಿಟಿ ಅಂತೂ ಸೂಪರಾಗಿ ಬಂದೈತಿ. ಇದು ಸ್ಯಾರಿದು ನೋಡ್ಬೋದು. ಇಲ್ಲಿ ಬ್ಲೌಸಿಗೂ ಈ ಥರ ಚಿಕ್ಕದಾಗಿ ಲೇಸ್ ಬಂದುಬಿಟ್ಟೈತಿ. ಇದು ಕಂಟಿನ್ಯೂ ಇದೇನು ಫುಲ್ ಲೇಸ್ ಐತಲ್ಲ, ಅದೆಲ್ಲ ಬ್ಲೌಸಿಗೂ ಸೇರಿನ ಬಂದೈತೆ, ನೋಡ್ಬೋದು ಇಲ್ಲಿ. ಇನ್ನು ಈ ಸಾರಿನ ನಾನು ಮಧುಗೌಡ ಅವ್ರ ಕಡೆ ಬೈ ಮಾಡೀನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನಾನು ಇದೇ ಸಾರಿನ ಅವ್ರ ಫೇಸ್ ಒಳಗೆ ತರಿಸ್ಕೋಬೇಕಂತ ಅಂದ್ಕೊಂಡಿದ್ನಿ. ಬಟ್ ಅಲ್ಲಿ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಇತ್ತು. ಹಾಗಾಗಿ ನಾನು ಮೀಶೋ ಒಳಗೆ ನೋಡಿದ್ದೆ. ನಾನು ಮೀಶೋ ಒಳಗೆ ಈ ಸಾರಿ ಸಿಕ್ತಪಟ್ಟಂತ ಬೈ ಮಾಡಿದೆ. ಬಟ್ ಆರ್ಡ್ರ್ ಮಾಡ್ಕೊಂಡಿದ್ದೆ. ಆರ್ಡ್ರ್ ಮಾಡ್ಕೊಂಡು ದಿನಾನೇ ಇದೆ. ಲಾಸ್ಟ್ ನಂದು ಶೋಲ್ಡ್ ಔಟ್ ಆಗಿಬಿಡ್ತಿದ್ದೆ. ಲಾಸ್ಟ್ ಏನೋ ನನಗೆ ಒಂದು ಸಾರಿ ಇತ್ತೇನೋ ಅನ್ನಿಸ್ತದೆ. ಈ ಸಾರಿ ಮಾಡಿದ ಕೂಡಲೇ ನಾನು ಆರ್ಡ್ರ್ ಮಾಡ್ಕೊಂಡು ಕೂಡಲೇ ಶೋಲ್ಡ್ ಔಟ್ ಆಯಿತು. ಇನ್ನೂ ಆದ್ರೂ ರೀಸ್ಟಾಕ್ ಮಾಡಿಲ್ಲ ಅವರು, ನೋಡ್ಬೋದು. ಇದು ಬ್ಲೌಸು, ಸಾರಿ. ಇನ್ನು ಈ ಸಾರಿನ ನಮ್ಮ ಮಮ್ಮಿಗೆ ನನಗೆ ಇಬ್ಬರಿಗೆ ಸೇರಿಬಿಟ್ಟೆ ತರಿಸೆ ನಾನು. ಮಮ್ಮಿ ನಾನು ಆಲ್ಮೋಸ್ಟ್ ಇಬ್ಬರು ಒಂದು ಸಾರಿ ತರಿಸಿದ್ವಿ ಅಂದರೆ ಇನ್ನೊಂದು ಆ ಸೇಮ್ ತರಿಸಂಗಿಲ್ಲ ನಾವು. ಸಾರಿ ಹೆಂಗೈತೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಇನ್ನು ಅಷ್ಟರೊಳಗೆ ನಾನು ಅದೆಲ್ಲ ವೀಡಿಯೋ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋ ಅಷ್ಟೊತ್ತಿಗೆ ಮಮ್ಮಿನೂ ಬಂದುಬಿಟ್ರೆ. ಮಮ್ಮಿ ಬರೋ ಅಷ್ಟೊತ್ತಿಗೆ ನಾನು ಎಲ್ಲ ಫುಲ್ ಮಲ್ಕೊಂಡು ರೆಸ್ಟ್ ಮಾಡಿ ಎಲ್ಲ ಮುಗಿಸಿ ಹೆಂಗೋ ಸಾಯಂಕಾಲ ಆಗಿತ್ತಲ್ಲ ಅಂತಂದು ಎದ್ದಿದ್ದೆ. ನಾನು ಖುಷಿಗೆ ನೋಡ್ಬೋದಿಲ್ಲ. ಇಯರಿಂಗ್ಸ್ ಅಂತಂದು ಇಯರಿಂಗ್ಸ್ ಕೊಡಿಸ್ಕೊಂಡು ಬಂದಾಳ ಅವ್ರ ಅಜ್ಜಿ ಕಡೆ. ಯಲ್ಲಮ್ಮ ಬರಬೇಕಾದ್ರೆ ಖುಷಿಗೆ ಫ್ರೂಟ್ಸ್ ಇದನ್ನೆಲ್ಲ ತಿನ್ಸ್ಕೊಂಡು ಬಂದಿದ್ರಲ್ಲ, ಹಾಗಾಗಿ ಊಟ ಏನೂ ಮಾಡಲಿಲ್ಲ. ಅದಾದಮೇಲೆ ಸ್ವಲ್ಪ ಕಾಡ್ಸಾತಿದ್ಲ. ಹಾಗಾಗಿ ನಾನು ಏನಾದರೂ ತಿನ್ನಿಸಿದ್ರೆ ಆಯ್ತು ಅಂದ್ಬಿಟ್ಟು ಇನ್ನು ವಾಟರ್ ಮಿಲನ್ ತಂದಿಟ್ಟಿದ್ರೆ ಇವು ಅವರು. ಮತ್ತು ನೋಡ್ರೆ ಕ್ಲೈಮೇಟ್ ಫುಲ್ ಚಳಿ ಐತಿ, ಆದ್ರೂ ಈಗ ತಿನ್ನತ್ತಾಳೆ ಇಷ್ಟಪಟ್ಟು. ನನಗಂತೂ ಅದನ್ನು ಮುಟ್ಟಕ್ಕೆ ಸಹಿತ ಆಗಂಗಿಲ್ಲ. ಇನ್ನು ಹಂಗೆ ಸಾಯಂಕಾಲಕ್ಕೆ ಅಡುಗೆ ಮಾಡಬೇಕಲ್ಲ ಅಂದ್ಬಿಟ್ಟು ನೋಡ್ಬೋದಿಲ್ಲ. ಬೇಳೆನ ಕುದಿಯೋಕೆ ಹಾಕೀನಿ ನಾನು. ಬೇಳೆ ಮತ್ತು ಸ್ವಲ್ಪ ಏನಾದರೂ ಸಾಂಬಾರು ಮಾಡ್ಬೇಕು. ಸಾಂಬಾರು ಟೊಮೆಟೊ ಸಾರ ಇಲ್ಲ ಅಂತಂದರೆ ಏನಾದರೂ ಒಂದು ಮಾಡಿದರೆ ಆಯ್ತು ಅಂತ ಅಂದ್ಕೊಂಡಿದ್ದೆ. ಬಿಟ್ಟು ಟೊಮೆಟೊ ಸಾರಿಗೆನ ಟೊಮೆಟೊ ಕೊಬ್ಬರಿ ಸಾರಿಗೆ ಸ್ವಲ್ಪ ಎಗ್ ಹಾಕಿಬಿಟ್ರೆ ಎಗ್ ಸಾಂಬಾರು ಆಗಿಬಿಡ್ತೈತಿ. ಇವತ್ತು ಆ ರೆಸಿಪಿ ಮಾಡತ್ತೇನೆ ನಾನು. ಬೇಳೆ ಹಾಕಿ ಸೊಪ್ಪಿನ ಪಲ್ಯ ಮತ್ತು ಎಗ್ ಹಾಕಿ ಸಾಂಬಾರು ಮಾಡಿಬಿಡ್ತೀನಿ. ನಮಗಿಬ್ಬರಿಗೆ ಅಂದ ಕೂಡಲೇ ಒಂದು ಎಗ್ ಹಾಕಿದ ಕೂಡಲೇ ಇದು ಫುಲ್ ಗಟ್ಟಿಯಾಗಿಬಿಡ್ತಾ. ಸರಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತಲ್ಲ ಪ್ಲೀಸ್ ಲೈಕ್ ಮಾಡಿರಿ. ಹಂಗೆ ಏನು ಅನ್ನಿಸ್ತಾ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ನಾಳೆ ವಿಡಿಯೋ ಒಳಗೆ ಸಿಗೋಣ್ರಿ. ಅಲ್ಲಿವರೆಗೂ ಟಾಟಾ, ಬಾಯ್.